ಹಾಯ್ ಗಾಯ್ಸ್, ಇವತ್ತು ನನ್ನ ಫ್ರೆಂಡ್ ಬಂದಿದ್ದಾರೆ. ಅವ್ರ ಕೈಲಿ ಅವ್ರ ಫ್ರೆಂಡ್ಸ್ಗೆ ಕಾಲ್ ಮಾಡಿಸಿ ಪ್ರ್ಯಾಂಕ್ ಮಾಡೋದ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಬನ್ನಿ ಅವ್ರ ಫ್ರೆಂಡ್ಗೆ ಪ್ರ್ಯಾಂಕ್ ಮಾಡೋದ. ಏನು ಪ್ರ್ಯಾಂಕು ಅಂತ ವಿಡಿಯೋ ನೋಡಿ ಗೊತ್ತಾಗುತ್ತೆ ಯಾವ ಥರ ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ ಅಂತ. ವರ್ಷಿತಾ ಅಂತ ಅವ್ರ ಹೆಸರು. ಇಲ್ಲಿಡಿರಿ ಫೋನ್ನ. ಪ್ರ್ಯಾಂಕ್ ಅಂತ ಅನ್ಬಿಡಿ, ಕೊನೆ ಗಂಟುವ ಕಟ್ ಮಾಡ್ಬಿಡಿ. ಹಿಂಗೆ ಹೋಯ್ತಾ ಇದ್ದೀನಿ, ಮನೇಲಿ ಕೇಳಿದ್ರೆ ನೀನೇ ಹೇಳ್ಬೇಕು. ನಿನ್ನ ನಂಬರ್ಗೆ ಮಾಡೋದವ್ರು. ಏನ್ ಮಾಡ್ತಾ ಇದೀಯಾ? ನಾನು ಕುಂತಿದ್ದೀನಿ. ಹೋಗಿದ್ದೀನಿ. ತಿಂಡಿ ಆಯ್ತಾ? ಆಯ್ತು. ಹೋಗಿಲ್ವಾ ಕಂಪ್ಯೂಟರ್ಗೆ? ಹೋಗಿದ್ದೀನಿ. ಮತ್ತೆ ಆದ್ರೆ ಕ್ಲಾಸ್ಗೆ ಹೋಗಿಲ್ಲ, ಈಚೆ ಇದ್ದೀನಿ. ಟೈಮೇ ಆಗಿಲ್ವಲ್ಲ, ಇಷ್ಟು ಬೇಗ ಆಯ್ತಾ? 9:30 ಬಸ್ಸು ಬಂದೆ. 9:30 ಬಸ್ಸು ಬಂದೆ. ಅದೇ ಹಾ, ಕಾಲೇಜ್ ಜುಲೈಯಿಂದ ಹೇಳಿ. ಅದೇ ಲವ್ ಮಾಡ್ತಾ ಇದ್ದೀನಿ ನಾವು. ಅದ್ರ ಜೊತೆ ಹೋಗ್ಬೇಕು ಅನ್ಕೊಂಡಿದ್ದೀನಿ. ಅವರು ನಿಜವಾಗ್ಲೂ ಅದು ಮದುವೆ ಆಗಿ ನಿಜವಾಗ್ಲೂ ಒಬ್ಳೇ ಇದೀನಿ. ಫೋನ್ ಮಾಡಿದ್ದೀನಿ, ಬರ್ತೀನಿ ನಾನು. ಅದಕ್ಕೆ ಅಂತಾನೆ ಕಾಲ್ ಮಾಡಿದ್ದು, ನಿಂಗೆ ತಿಳಿಸ್ಬಿಡೋದ ಅಂತ. ಅದಕ್ಕೆ ಅಂತ ನಿಂಗೆ ಫೋನ್ ಮಾಡಿದ್ದು ಹೇಳಕ್ಕೆ ಅಂತ. ಇಲ್ಲ, ಎಲ್ಲರಿಗೂ ಮಾಡ್ಕೊತಾನೆ ಫೋನ್. ನಿಜವಾಗ್ಲೂ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಸುಳ್ಳು ಅನ್ಕೊಂಡಿದ್ಯಾ? ನಿಂಗೇನಕ್ಕೆ ಸುಳ್ಳು ಹೇಳಿದೆ ನಾನು? ಏನ? ಕಾಲ್ನೇ ಕಟ್ ಮಾಡ್ಬಿಟ್ರು ಗಾಯ್ಸ್. ಫುಲ್ ಭಯ ಆಗ್ಬಿಟ್ಟವ್ರು. ಕಾಲ್ ಮಾಡಿದ್ರು ಮತ್ತೆ ಮಾಡಿದ್ರು. ಹಲೋ ಅದೇ ಕಟ್ಟಾಯ್ತು. ನೀ ಸುಳ್ಳು ಅನ್ಕೊಂಡಿದ್ಯಾ? ಸ್ಟೋರಿ ಹಾಕಿದಾಗ ನೋಡ್ಕೋಬೇಕಾರೆ ನೀನೆ. ಆಯ್ತು. ಮಾರ್ಕ್ಸ್ಗೆ ಆಗ್ಲಿಲ್ವಾ? ನಮ್ಮ ಮಮ್ಮಿ ನಾನು ಹೇಳೇ ಇಲ್ವಲ್ಲ ಅವ್ರು ಊರ್ಗೆ ಹೋಯ್ತವ್ರೆ ಇವತ್ತು. ಇಲ್ಲ, ಅವರು ನಂಜನಗೂಡಲ್ಲ ಅವ್ರೆ. ಹೊಂಟೈತೀನಿ ಮನೇಲಿ ಟಾರ್ಚರ್. ನಮ್ಮ ಮನೆ ಟಾರ್ಚರ್ ತಡೆಯಕಾಯ್ತಲ್ಲ ಅದಕ್ಕೆ. ನಮ್ಮ ಮನೆ ಟಾರ್ಚರ್ ತಡೆಯಕಾಯ್ತಲ್ವಲ್ಲ ಅದಕ್ಕೆ. ಯಾರ ಟಾರ್ಚರ್ ತಡೆಯಕಾಯ್ತಲ್ಲ, ಎಲ್ಲ ಬೋಯ್ತಾರೆ. ಸುಮ್ಮನೆ ಮಾಡಿದೆ ಅದಕ್ಕೆ. ನಿಜ ಬೇಕಾದ್ರೆ ಸ್ಟೋರಿ ಅರ್ಥ ನೋಡ್ಕೊ. ಎಲ್ಪ್ ಮಾಡು, ಹಾಕೋದ್ ಬೇಡ ನೀನು. ಏನು ಹಾಕ್ಬೇಡ, ಎಲ್ಪ್ ಮಾಡು ಅಷ್ಟೇ. ಏನಾದ್ರು ಇದ್ರೆ ಫೋನ್ ಮಾಡ್ತೀನಿ, ಹೆಲ್ಪ್ ಮಾಡು. ಏನಾದ್ರು ಇದ್ರೆ ಫೋನ್ ಮಾಡ್ತೀನಿ, ಹೆಲ್ಪ್ ಮಾಡು. ಅವ್ರ ಮನೇಲಿ ಸೇರಿಸ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಮನೇಲಿ ಒಂದಿನ ಇಟ್ಕೋಬೇಕು. ಅವ್ರ ಮನೇಲಿ ಸೇರಿಸ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಮನೆಗೆ ಒಂದಿನ ಕರ್ಕೊಂಡೋಗು, ಸರಿನಾ? ನನ್ಗೇನಿಗೆ ಭಯ? ಲವ್ ಮಾಡಿದ್ಮೇಲೆ ಭಯ ಎಲ್ಲ ಬೇಕಾ? ಏನೇನು ನಿಲ್ಸಲ್ಲ ಹೇಳು. ಅದೇ ಕಲ್ತ್ಕೋ. ನೋ ಕಾಮೆಂಟ್ಸ್. ಇಲ್ಲ ಸರ್. ಸರಿ ಆಯ್ತು, ಬಾಯ್. ಫೈನಲಿ ಇವರು ಗಾಬರಿಯಿಂದ ಫುಲ್ ಪ್ರ್ಯಾಂಕ್ ಆಗ್ಬಿಟ್ರು ಗೈಸ್. ನನಗೆ ಬೇರೆ ಫೋನ್ ಮಾಡಿಬಿಟ್ಟವಳೆ ಅಂತ ನೋಡಿ ಕಲ್ತ್ಕೊ ಹಂಗೆ ಹಿಂಗೆ ಅಂದಕ್ಕಿಲ್ಲಪ್ಪನ ನಂಗೆ ಮಾಡಲ್ಲ ಅಂತ ಒಪ್ಕೊಂಡ್ರು. ಪಾಪ ಗಾಯ್ಸ್, ಕಾವ್ಯನ್ಗೆ ಪ್ರ್ಯಾಂಕ್ ಮಾಡೋದ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಮಾಡ್ತೀವಿ. ಪ್ರ್ಯಾಂಕ್ ಆಯ್ತಲ್ಲ ಏನೋ ನೋಡೋದ. ಕಂಪ್ಯೂಟರ್ ಕ್ಲಾಸ್ಗೆ ಬಂದಿಲ್ಲ ಅವಳು, ಅದೇನೋ ಕೆಲಸ ಐತೆ ಬ್ಯಾಂಕಲ್ಲಿ ಅಂತ ಹೋಗಿದ್ದಾಳೆ. ನೋಡೋದ ಪ್ರ್ಯಾಂಕ್ ಆಯ್ತಲ್ಲ ಏನು ಅಂತ. ಯಾಕೆ ಬಂದಿಲ್ಲ ಅಂತೆಲ್ಲ ಕೇಳ್ತೀವಿ. ಗಾಯ್ಸ್, ಕಾವ್ಯ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಅವಳು ರಿಸೀವ್ ಮಾಡಿ ಆದಮೇಲೆ ವಿಡಿಯೋ ಮಾಡ್ತೀನಿ. ಅವ್ರು ರಿಸೀವ್ ಮಾಡಿದಾಗ ಪಕ್ಕ ಪ್ರ್ಯಾಂಕ್ ಮಾಡೇ ಮಾಡ್ತೀವಿ ಇವತ್ತು. ಕಾವ್ಯಂಗಂತೂ ಪ್ರ್ಯಾಂಕ್ ಮಾಡಿದ್ರೆ ಇರೋಲ್ಲ ಗಾಯ್ಸ್. ಕಾವ್ಯ ಫೋನ್ ಮಾಡ್ತಾಳೆ, ರಿಸೀವ್ ಮಾಡ್ತಾರೆ. ಹಲೋ, ಕಾವ್ಯ ಅವರಾ? ಎಲ್ಲಿದ್ದೀರಾ?
ನಾವು ಕಂಪ್ಯೂಟರ್ ಕ್ಲಾಸಿಂದ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ ಕಲಾವಿದ ಕಣ ನಮಸ್ಕಾರ ಕಣ ನೀನು ಬಂದು ನಮಸ್ಕಾರ. ನೀವು ಕ್ಲಾಸಿಗೆ ಬಂದಿರಲ್ಲ, ಅದಕ್ಕೆ ಫೋನ್ ಮಾಡಿದ್ವಿ. ಕ್ಲಾಸ್ ಇದೆ 12:30ಇಂದ. ಹಲೋ ಕ್ಲಾಸ್ ಐತಂತೆ. ಹಲೋ 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 ಯಾರು ಅಂತ ಗೊತ್ತಾಗಿಲ್ಲ. ಕಾವ್ಯ ಪಕ್ಕ ಪ್ರ್ಯಾಂಕು ಗೈಸ್. ನೋಡಿ ಹೆಂಗಂತವಳೆ, ಯಾರು ಅಂತ ಗೊತ್ತಾಗಿಲ್ಲ ಅಂತ ಬೇರೆ ಅಂತವಳೆ. ಫುಲ್ ಪ್ರ್ಯಾಂಕು. ಅದೇ ಹೇಳಿದ್ವಲ್ಲ ಕಂಪ್ಯೂಟರ್ ಕ್ಲಾಸಿಂದ ಅಂತ. ಲೇ ಕಲ್ಪನಾ ಇಡೇ ಫೋನ್ನ ಮರ್ಯಾದಿಲ್ಲ. ಯಾವ ಗಾಯ್ಸ್ ಅವಳು ಗೊತ್ತಾಗ್ಬಿಡ್ತು, ಬಟ್ ಕಲ್ಪನಾ ಅಲ್ಲ ಅವಳು. ಖುಷಿ ಅಂತ, ನಿತ್ಯ ಅಂತ, ಕಲ್ಪನಾ ಅಂತ ಅನ್ಕೋಬಿಟ್ಟಿದ್ದಾಳೆ ಅವಳು. ನೋಡೋದ ಇನ್ನೊಂದ್ಸಲ ಮಾಡೋದ. ಯಾವ ಕಲ್ಪನೆ ಹೇಳ್ತಾ ಇದ್ದೀರಾ? ಕ್ಲಾಸಿಂದ ಮಾಡಿರೋದ ಸ್ಟ್ರಿಕ್ಟ್ ಆಗಿ ಕೇಳೋದ. ಪ್ರ್ಯಾಂಕ್ ಆಗಿಲ್ಲ ಅಂತ ಅಂದ್ಕೊಂಡಿದ್ವಿ, ಬಟ್ ಪ್ರ್ಯಾಂಕ್ ಆಗಿಬಿಟ್ಟಿದ್ದಾಳೆ ಗೈಸ್. ಪ್ರ್ಯಾಂಕ್ ಆಗ್ಬಿಟ್ಟು ಮತ್ತೆ ಕಾಲ್ ಮಾಡಿದ್ಲು ಗೈಸ್. ಮತ್ತೆ ಕಾಲ್ ಮಾಡಿ ಏನಂದ್ಲು ನೋಡಿ. ಮತ್ತೆ ಕಾವ್ಯ ಫೋನ್ ಮಾಡ್ತಾಳೆ, ಏನಂತಾಳೆ ನೋಡೋದ. ಹಲೋ, ಕಂಪ್ಯೂಟರ್ ಕ್ಲಾಸ್ ಬರಲ್ಲ. ಹೌದಾ? ಯಾಕೆ? ಇವತ್ತು ಬ್ಯಾಂಕ್ ಹೋಗ್ಬೇಕಿತ್ತು, ಅದಕ್ಕೆ ರಜೆ ಹಾಕಿದ್ವಿ. ಹೌದಾ, ಸರಿ ಆಯ್ತು. ಅದಕ್ಕೆ ಫೋನ್ ಮಾಡಿದೆ, ನೀವು ಬಂದಿರಲ್ವಲ್ಲ ಅದಕ್ಕೆ ಅಂತ. ಅದು ಹೇಳ್ಬೇಕು ತಾನೇನು? ಅದನ್ನ ಹೇಳ್ಬೇಕು ತಾನೆ. ನೀವು ಏನಕ್ಕೆ ಕಾಲ್ ಕಟ್ ಮಾಡಿದ್ರಿ? ನಾನು ಟ್ರ್ಯಾಕ್ ಮಾಡ್ತಾವ್ರೇನೋ ಯಾರೋ ಅಂತ ಕಟ್ ಮಾಡಿದೆ ಅಷ್ಟೇ. ನಂಬರ್ ಎಲ್ಲ ನೋಡೋಳೆ, ಇವ್ರದೆಲ್ಲ ಅಂತ ಗೊತ್ತಾಗೈತೆ. ಅದಕ್ಕೆ ಮತ್ತೆ ಕಾಲ್ ಮಾಡಿ ನಾನು ಪ್ರ್ಯಾಂಕ್ ಮಾಡ್ತವ್ರೆ ಅಂತ ಅನ್ಕೋಬಿಟ್ಟಿದೆ ಅನ್ಕೊಂಡು ಮಾತಾಡ್ತಿದ್ಲು ಗೈಸ್. ಪ್ರ್ಯಾಂಕ್ ಎಲ್ಲ ಆದಮೇಲೆ ಮತ್ತೆ ನನಗೆ ಕಾಲ್ ಮಾಡಿದ್ಲು ಗೈಸ್. ಯಾರೋ ಕಂಪ್ಯೂಟರ್ ಕ್ಲಾಸಲ್ಲಿ ಫೋನ್ ಮಾಡಿದ್ರು ನೋಡು ಅಂತ. ಅದಕ್ಕೆ ನಾವೇನಂದ್ವಿ ನೋಡಿ ಗೈಸ್. ಹಲೋ ಅಲ್ಲಿ ಹೇಳು. ಯಾರು ಕಂಪ್ಯೂಟರ್ ಕ್ಲಾಸಿಗೆ ಫೋನ್ ಮಾಡ್ತಾ ಇರೋದು? ಕಂಪ್ಯೂಟರ್ ಕ್ಲಾಸ್ಲಾ? ನಾವು ಹೋಗಿ ಅಲ್ವಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ ಕಲಾವಿದ ಕಣ ನಮಸ್ಕಾರ ಕಣ ನೀನು ಬಂದು ನಮಸ್ಕಾರ. ಅಲ್ಲ, ನಾನು ರಜೆ ಹಾಕಿದೀನಿ ಅಂತ ಹೇಳಿ ಯಾರೋ ಪುನಃ ಫೋನ್ ಮಾಡ್ತಾವ್ರೆ. ಏನಂತ? ನೇಮ್ ಕೇಳಿಲ್ವಾ? ನೇಮ್ ನಂಗೇನ್ ಗೊತ್ತು? ಹ್ಞೂ, ಕೇಳಿಲ್ವೇನೆ ಅವ್ರನ್ನ? ಕೇಳಲಿಲ್ಲ. ಅದೇನೋ ಕಟ್ ಮಾಡ್ಬಿಟ್ರು ಫೋನ್ನ. ಬರಲ್ಲ ಅಂತ ಹೇಳಿದ್ಮೇಲೆ ಇದಾಯ್ತಪ್ಪ. ಪಕ್ಕದ ಏನೇನ್ ರೀಸನ್ ಕೇಳ್ತವ್ರೆ ಅಲ್ಲಿ, ಅದಾದ ಇದಂತ. ಯಾರು ಹೇಳು? ನಾನು ಬೇಕಾದ್ರೆ ಇನ್ನೂ ಹೋಗಿಲ್ಲ, ಈಗ ಹೋಯ್ತೀನಿ 11 ಗಂಟೆ ಬಚ್ಕ. ಗೊತ್ತಿಲ್ಲ. ನೀನ್ ನಾಟಕ ಮಾಡ್ಬಿಡಾನಿ ಎಲ್ಲ ಇತ್ತು. ಲೇ, ನಾನು ಹೋಗಿಲ್ಲ, ಬೇಕಾದ್ರೆ ವಿಡಿಯೋ ಕಾಲ್ ಮಾಡ್ಲೆ? ಬೇಡ ಕಣ, ನೀನ್ ಯಾವ ವಿಡಿಯೋ ಕಾಲ್ ಮಾಡೋದು? ಮತ್ತೆ ಇರೋದು ಹೇಳ್ತಿಲ್ವಾ ಇಲ್ಲಿ? ಯಾರು ಹೇಳ್ಬೇಕಾದ್ರೆ ಹೇಳ್ತೀನಿ ನಾನೇ. ಬರಲ್ಲ ಅವಳು. ಬ್ಯಾಂಕಲ್ಗೂ ಹೋದ್ಲು, ಅದೇನೋ ಕಾಲೇಜ್ ಅಡ್ಮಿಷನ್ ಆಗ್ಬೇಕಿತ್ತು ಅಂತ. ಲಾಸ್ಟ್ ನಂಬರು 27. ಹೇಳ್ಬೇಕಿತ್ತಾನೆ ನೀನು ಕರೆಕ್ಟಾಗಿ. ಹಿಂಗೆ ಬರಲ್ಲ ಇವತ್ತು ಬ್ಯಾಂಕ್ ಹೋಗ್ತೀನಿ ಅಂತ. ಇವಾಗ ರೀಸನ್ ಹೇಳಿದ್ಮೇಲೆ ಇನ್ನೇನ್ ಹೇಳ್ತೀರ? ಎಲ್ಲಿದ್ಯಾ? ನಾನ್ ಸ್ಟ್ಯಾಂಡ್. ಬಂದಿದ್ಯಾ ನಂಜು ಹುಡ್ಗ? ಈಗ ಗೊತ್ತಾಯ್ತು. ನಾನು ಬ್ಯಾಂಕ್ ಹೋಗ್ಬೇಕು. ನಮ್ ರಜಾ ಅಂತ ಹೇಳಿದ್ರು ನೆನ್ನೆನೆ. ಸರಿ ಆಯ್ತು. ಅಪ್ ಮಾಡ್ದ. ಹಲೋ, ಹಾಂ ಹೇಳಿ. ಖುಷಿ ಅಂತ. ಖುಷಿ ಮ್ಯಾಮ್ ಮಾಡಿಸಿದ್ದು ನೀ? ಮ್ಯಾಮ್ ಮಾಡಿಸಿದ್ದು ನಾನಲ್ಲಪ್ಪ. ಗಾಯ್ಸ್, ಅವಳು ನಾನು ಅನ್ನಲ್ಲ. ಇಲ್ಲ ಕಡೆ, ಖುಷಿ ನೇಮ್ ಕೇಳು ಅಂತ. ಅದಕ್ಕೆ ಕೇಳಕ್ ಅವ್ರಿಗೆ ಮತ್ತೆ ಮಾಡೋಳು. ಡ್ಯಾನ್ಸ್ ಹೊಡಿತಿರೋದೆ. ಮಾಡು ವಿಡಿಯೋನ. ನನ್ ಬರಲ್ವಲ್ಲ ಸಾಯಂಕಾಲ. ನಂಗೆ ಇಂಟ್ರೆಸ್ಟ್ ಇಲ್ಲಪ್ಪ ಅದ್ರ ಮೇಲೆ. ವರ್ಷಕ್ಕೊಂದ್ಸಲಿ, ಬಟ್ ನಮ್ಮ ಮನೇಲಿ ಕಳಿಸ್ಬೇಕಲ್ಲ. ಮಾತಾಡೇನಿಲ್ಲ. ಅಪ್ಲೋಡ್ ಮಾಡಬೇಡ ಅಷ್ಟೇ. ಮಾಡ್ತೀನಿ. ಹೇಳು, ಯಾರ್ಯಾರು ಹೋಯ್ತೀರಾ? ಚೆನ್ನಾಗಿ ಕಾಣ್ತಿದ್ಯಾ ಕಣೆ. ನೀ ಹೆಂಗಿದ್ರು ಸೂಪರ್ ಆಗಿ ಕಾಣ್ತೀಯ ಲಕ್ಷ್ಮಿ. ನಿಜಾಗ್ಲೂ ನೋಡಲ್ಲಿ ಡಿಂಪಲ್ ಗೊತ್ಕ ಸಕ್ಕತ್ತಾಗಿ ಕಾಣಿಸ್ತೀಯ. ಎಂತೆಂತ ಸುಳ್ಳು ಹೇಳ್ತಾಳೆ ಅಂದ್ರೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಾನೇ ನಿಜ ಹೇಳ್ತಿರೋದ್ ಕಣೆ ಲಕ್ಷ್ಮಿ. ಏನ್ ಹೋಗಲ್ಲ ಕ್ಲಾಸ್. ಹೋಯ್ತೀನಿ 11 ಗಂಟೆಗಲ್ವಾ.
ಸರಿ ಇರಲ್ಲ ಭೂಮಿಕನು ಬಾರ್ಸ್ಬಿಡದೆ ಸಂಧ್ಯಾ ಕರೆದ್ಲು ನಾನು ಬರಕ್ ಇಷ್ಟ ಇಲ್ಲ ನಂಗ. ಗೈಸ್ ಇದು ಹನುಮ ಜಯಂತಿ ಅಂತ ಹೇಳಿದ್ನಲ್ಲ ಇವತ್ತು ಶಾರ್ಟ್ಸ್ ಅಲ್ಲಿ ಹಾಕಿದೀನಿ ನೋಡಿ, ಅದಕ್ಕೆ ಅಂತ ಕರಿತಾವಳೆ ನನ್ನ ಫ್ರೆಂಡು. ಬಟ್ ನನಗೆ ಇಂಟ್ರೆಸ್ಟ್ ಇಲ್ಲ, ನಮ್ಮ ಮನೆಗೆ ಕಳ್ಸೋದಿಲ್ಲ. ಏನು ಮಾಡೋಕ್ಕಾಗಲ್ಲ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ. ಬರೋ ವರ್ಷ ಅನ್ಕೊ ಹೋಯ್ತಾ ಇರೋದೇ, 1 ವರ್ಷ ತಗೋಂಗಿಲ್ಲ ಗೈಸ್. ಏನು ಹೇಳ್ತೇನೆ ನಮ್ಮ ಆಡಿಯನ್ಸ್ಗೆ? ಏನಿಲ್ಲ, ನನ್ನಂತೂ ತೋರಿಸ್ಬೇಡ ಅಷ್ಟೇ. ತೋರಿಸ್ತೀನಿ ಗಾಯ್ಸ್. ಇಲ್ಲೇ ಕಾವ್ಯ ಸಿಕ್ಕಿದ್ಲು, ಅಲ್ಲಿ ಅವಳೇ ಕಾಲ್ ಮಾಡಿದ್ಲು. ಇವರು ನಾನು ಸೇರಿ ಪ್ರ್ಯಾಂಕ್ ಮಾಡಿದ್ವಿ, ಅದನ್ನ ಹೇಳೋದ, ಅವೇನು ಮಾಡ್ತಾಳೆ ರಿಪ್ಲೈ ಏನು ಹೇಳ್ತಾಳೆ ಕೇಳೋದ. ಬನ್ನಿ. ಚಿರ್ಮುರಿ ಕೊಡ್ತಾಳೆ ಗೈಸ್. ಇವಳ ಕೈಲೇ ಫೋನ್ ಮಾಡಿಸಿದ್ದು ಅಕ್ಕ. ಯಾವ ಅಕ್ಕ ಕಣೆ. ಬೇಕನ ಫೈನಲಿ ಪ್ರ್ಯಾಂಕ್ ಆಗ್ಬಿಟ್ಟಲ್ಲ. ನನ್ಗೆ ಗೊತ್ತಾಯ್ತು, ಅತ್ತೆ ತಿಗಮ್ಕೋ ಫೋನ್ ಇಡು ಒಂದೇ ಆಗ. ನನ್ಗೆ ಗೊತ್ತಾಯ್ತು, ಅತ್ತೆ ತಿಗಮ್ಕೋ ಫೋನ್ ಇಡು ಒಂದೇ ಆಗ. ಆಮೇಲೆ ಪುನಃ ಮಾಡ್ಬಿಟ್ಟು ಯಾರು ಹೇಳಿ ಕರೆಕ್ಟಾಗಿ ನಂಗೆ ಗೊತ್ತಾಗ್ಲಿಲ್ಲ ಅಂದಿದೆ ಅಲ್ಲ. ಗೊತ್ತಾಯ್ತು, ವಾಯ್ಸಲ್ಲೇ ತಿಳ್ಕೊಂಡೆ. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ಹೋಯ್ತಾಳೆ ಗೈಸ್, ನಾಳೆ ಸಿಗ್ತಾಳೆ. ಇಲ್ಲಿ ಬಂದು ತಿನ್ನಿ, ಮಸಾಲೆ ಪುರಿ ಸಾಕಾದಾಗಿರುತ್ತೆ. ಹಿಂಗನ್ನು ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಸಾಕಾದಾಗಿರುತ್ತೆ ಮಾತ್ರ ಮಸಾಲೆ ಪುರಿ. ಹೆಂಗೈತೆ ಟೇಸ್ಟು? ಸೂಪರ್. ಮಾತಾಡಂಗಿಲ್ಲ, ಸಾಕಾದಾಗಿರುತ್ತೆ ಇಲ್ಲಿ ಮಸಾಲೆ ಪುರಿ. ಟ್ರೈ ಮಾಡಿ ನೋಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಸಿಗುವ ನಾಳೆ ವಿಡಿಯೋದಲ್ಲಿ.